ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಎಪಿಸೋಡು ಕೆಂಪು ರಕ್ತ ಕಡಿಮೆ, ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಫಲಾತರ್ಪಿಯಿಂದ ಅದನ್ನು ಹೇಗೆ ಗುಣಪಡಿಸೋದು ನೋಡೋಣ. ನಿಮ್ಮ ಎರಡು ಕೈಯ ತೋರು ಬೆರಳಿಗೆ ಪಿತ್ತ ಜೆಂಟ್, ಮಧ್ಯ ಜೆಂಟ್, ಪಿತ್ತ ಜೆಂಟ್, ಇದು ಪಿತ್ತ ಜೆಂಟ್. ಅದು ಈ ಪಿತ್ತ ಜೆಂಟಿಗೆ ಸ್ಕೈ ಬ್ಲೂ ಮತ್ತು ಡಾರ್ಕ್ ಗ್ರೀನ್ ಹಚ್ಚಬೇಕು. ಹಚ್ಚಿದ್ರೆ ಅದು ಕೆಂಪು ರಕ್ತ ಕಡಿಮೆ ಇಂಪ್ರೂವ್ಮೆಂಟ್ ಆಗುತ್ತೆ. ಮೊದಲನೇದಾಗಿ ಎಡಗೈ ತೋರು ಬೆರಳ ಮಧ್ಯ ಜೆಂಟ್, ಪಿತ್ತ ಜೆಂಟಿಗೆ ಸ್ಕೈ ಬ್ಲೂ ಹಾಕಬೇಕು. ಅದೇ ರೀತಿ ಅದರ ಮೇಲೆ ಡಾರ್ಕ್ ಗ್ರೀನ್, ಮೊದಲು ಸ್ಕೈ ಬ್ಲೂ ಹಾಕಬೇಕು, ಆನಂತರ ಡಾರ್ಕ್ ಗ್ರೀನ್. ಅದೇ ರೀತಿ ಬಲಗೈಯ ತೋರು ಬೆರಳ ಮಧ್ಯ ಜೆಂಟ್, ಪಿತ್ತ ಜೆಂಟಿಗೆ ಡಾರ್ಕ್ ಗ್ರೀನು ಮತ್ತು ಸ್ಕೈ ಬ್ಲೂ ಒಂದರ ಮೇಲೆ ಒಂದು ಸ್ಕೈ ಬ್ಲೂ ಈ ಥರ ಹಾಕ್ಬೇಕು. ಎರಡು ಕಲರ್ ಹಾಕ್ಬೇಕು, ಸ್ಕೈ ಬ್ಲೂ ಮತ್ತು ಡಾರ್ಕ್ ಗ್ರೀನು. ಇದಕ್ಕಷ್ಟೇ ಸ್ಕೈ ಬ್ಲೂ, ಡಾರ್ಕ್ ಗ್ರೀನು. ಇದು ಪಿತ್ತ ಜೆಂಟ್, ವಾತ ಪಿತ್ತ ಕಫ ಜೆಂಟ್. ಈ ಪಿತ್ತ ಜೆಂಟಿ ಹಾಕ್ಬೇಕು. ಈ ಜೆಂಟಿ ಹಾಕಿದರೆ ಇದು ಡೈಲಿ ದಿನಾಲು ಆಗ್ತಾ ಬಂದರೆ ಕೆಂಪು ರಕ್ತ ಕಡಿಮೆ ಆಗಿರೋದು ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಡೈಲಿ ಹಾಕ್ಬೇಕು. ಇಷ್ಟೇ ದಿನ ಅಂತ ಅಲ್ಲ, ಇದು ನಿಮಗೆ ಇದನ್ನ ಹಾಕಿ ಟೆಸ್ಟ್ ಮಾಡಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ಗಿಂಚಿರೋದು ಎಷ್ಟು ಮಾಡ್ತಾಯಿದ್ರೆ ಅದು ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಡೈಲಿ ಹಾಕ್ತಾ ಇರ್ಬೇಕು. ಡೈಲಿ ಇದು ಹಾಕಿದಾಗ 2-3 ಅವರ್ ಇದಿರಬೇಕು. ಈ ಕಲರ್ 2-3 ಅವರ್ ಇರಬೇಕು. ಆನಂತರ ವಾಶ್ ಮಾಡಿ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.